ಇವನೊಂತರ ಈ ರಸ್ವಸ್ವರ, ಅವಳೊಂತರ ಆ ದೀರ್ಘಸ್ವರ, ಈ ಜೋಡಿ ಮಿಲನ ಸಮೀಕರಣ, ವರ್ಣಮಾಲೆ ಕಾಗದದ ಮೇಲೆ ಭಾಷೆ ಬರವಣಿಗೆಯ ಸಂಧಾನ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಹಿಮಾರ್ಯ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಶೋ ಕನ್ನಡ ಸಿನಿ ಗ್ಯಾಲಕ್ಸಿ. ಥ್ಯಾಂಕ್ ಯು ಸೋ ಮಚ್. ಡೇ ಬೈ ಡೇ ನನ್ನ ವೀಡಿಯೋಸ್ಗೆ ಒಳ್ಳೆ ವ್ಯೂವರ್ಶಿಪ್ ಕೊಡ್ತಿದ್ದೀರಾ, ಹಾಗೆ ಹೊಸ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಿದ್ದೀರಾ. ಈ ಮೂಲಕ ಮತ್ತೆ ಕೇಳ್ಕೊಳ್ತೀನಿ, ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಚಾನಲ್ ಮಾಡಿರೋದೇ ನಮ್ಮ ಕನ್ನಡ ಸಿನಿಮಾಗಳನ್ನ ಪ್ರಮೋಟ್ ಮಾಡೋಣ ಅಂತ ಹೇಳಿ. ಆ್ಯಸ್ ಎ ಡೈರೆಕ್ಟರ್ ಇಂಡಸ್ಟ್ರಿಗೆ ಏನಾದರೂ ಒಂದು ಸಣ್ಣ ಕೊಡುಗೆ ಅಷ್ಟೇ. ಆ್ಯಂಡ್ ಇವತ್ತು ನಾನು ಒಂದು ಒಳ್ಳೆ ಸಾಂಗ್ ಜೊತೆ ಬಂದಿದ್ದೀನಿ ಗುರು. ಈಗ ನೀವು ಕೇಳಿಸ್ಕೊಂಡ್ರಲ್ಲ ಸಾಂಗು, ಅದು ಗತವೈಭವ ಸಿನಿಮಾದು. ಈ ಸಿನಿಮಾನ ನಿರ್ದೇಶನ ಮಾಡಿರೋರು ನಮ್ಮ ಸಿಂಪಲ್ ಸುನಿ ಅವರು. ಸಿಂಪಲ್ ಸುನಿ ಅವ್ರ ಬಗ್ಗೆ ಹೇಳಬೇಕಾ? ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಅಂತ ಬಂದು ಬಹುಪರಾಗ್ ಅಂತ ಹೇಳಿ ಚಮಕ್ ತೋರಿಸಿ, ಹಾಗೆ ರೀಸೆಂಟಾಗಿ ಒಂದು ಸರಳ ಪ್ರೇಮ ಕತೆ ಮೂಲಕ ಒಂದು ಸೂಪರ್ ಹಿಟ್ ಕೊಟ್ಟಂಥ ನಿರ್ದೇಶಕರು ಅವರು ಈಗ ಗತವೈಭವ ಅಂತ ಬಂದಿದ್ದಾರೆ. ಸೊ ಸಿಂಪಲ್ಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಳ್ಳೆ ಪದ ಬಳಕೆ. ಅವರು ಇಷ್ಟು ಚೆನ್ನಾಗಿ ಡೈಲಾಗ್ಸ್ ಬರೀತಾರೋ ಅಷ್ಟೇ ಚೆನ್ನಾಗಿ ಈ ಸಾಂಗ್ನ ಕೂಡ ಬರೆದಿದ್ದಾರೆ. ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು. ಐ ಡೋಂಟ್ ನೋ ವೈ, ಯಾಕೆ ಸುಮಾರು ಜನ ಈ ಸಾಂಗ್ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ. ನೀವು ಸಿನಿಮಾ ಬಗ್ಗೆ ರಿವ್ಯೂಸ್ ಮಾಡ್ತೀರಲ್ಲ, ಹಾಗೆ ದಯವಿಟ್ಟು ಸಾಂಗ್ಸ್ ಬಗ್ಗೆನೂ ರಿವ್ಯೂ ಮಾಡಿ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕೊಡಿ. ಇವಾಗ ನಾನು ಏನೇ ಕೊಟ್ಟರು ಇಟ್ ಈಸ್ ಮೈ ಒಪಿನಿಯನ್. ನನಗೆ ಈ ಸಾಂಗು ತುಂಬ ಇಷ್ಟ ಆಯಿತು ಗುರು. ಒಂದು ಒಳ್ಳೆ ಬ್ಯೂಟಿಫುಲ್ ಡುವೆಟ್ ಸಾಂಗ್ ಇದು. ಆ್ಯಂಡ್ ಅದನ್ನ ವರ್ಣನೆ ಮಾಡಿದ್ದಾರೆ. ಆ ವರ್ಣನೆ ಅನ್ನೋದಿದೆಯಲ್ಲ, ಅದು ನಮ್ಮ ಕನ್ನಡ ಭಾಷೆಯಲ್ಲಿ ಪದ ಬಳಕೆ ಚೆನ್ನಾಗಿದ್ದರೆ ಈ ಥರ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಬರುತ್ತೆ. ಆ್ಯಂಡ್ ಹಾಡಿರೋರು ಕೂಡ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಸೊ ಐ ಕುಡಂಟ್ ಗೆಟ್ ಓವರ್ ಇಟ್. ನನಗೆ ನನ್ನ ಸ್ನೇಹಿತರು ಕಳಿಸಿದ್ರು, ಸರ್ ಈ ಸಾಂಗ್ ಬಗ್ಗೆ ನೀವು ಸ್ವಲ್ಪ ಹೇಳಿ ಸರ್, ಈ ಸಾಂಗ್ ತುಂಬ ಚೆನ್ನಾಗಿದೆ, ಇದರಲ್ಲಿ ಬಳಸಿರೋಂಥ ಭಾಷೆ ಅಷ್ಟು ಚೆನ್ನಾಗಿದೆ, ನಾವು ಇದನ್ನು ಹೆಚ್ಚಾಗಿ ಇದನ್ನು ಜನರಿಗೆ ತಲುಪಿಸ್ಬೇಕು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಕಳಿಸಿದ್ದಕ್ಕೆ. ಆ್ಯಂಡ್ ನಾನು ಕೇಳಿದಾಗ ಫಸ್ಟ್ ಟೈಮು ನನಗೆ ಆ ಫಸ್ಟ್ ಫ್ಯೂ ವರ್ಡ್ಸಲ್ಲಿ ಇದೇನು ಒಂದು ಹೊಸ್ತರ ವರ್ಡ್ಸ್ ಇದೆಯಲ್ಲ ಅಂತ ಅನಿಸ್ತು. ಆಮೇಲೆ ನಾನು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಕೇಳಿದಾಗ ಇದೊಂಥರ ಲಿಟ್ರಲಿ ಇಲ್ಲಿ ಓಡ್ತಾನೇ ಇದೆ. ಆ್ಯಂಡ್ ಇಟ್ ವಿಲ್ ರಿಮೈನ್ ಫಾರ್ ಅ ಲಾಂಗ್ ಟೈಮ್ ಇನ್ ಮೈ ಪ್ಲೇ ಲಿಸ್ಟ್. ಸೊ ನಾನು ಅದನ್ನು ಕಂಟಿನ್ಯೂಸ್ ಆಗಿ ಪ್ಲೇ ಮಾಡ್ತಾನೆ ಹೋಗ್ತಿರ್ತೀನಿ. ಈ ಸಿನಿಮಾ ಇದೇ 14th November ರಿಲೀಸ್ ಆಗ್ತಾ ಇದೆ. ಸೊ ಗತವೈಭವ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಹಾಗೂ ನಿಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳೋಣ. ಆ್ಯಂಡ್ ಸಿಂಪಲ್ ಸುನಿಯವ್ರ ಬಗ್ಗೆ ನಾವು ಹೆಚ್ಚಾಗಿ ಏನು ಹೇಳೋದಿದೆ, ಅವರ ರೈಟಿಂಗ್ಗೆ ನಾನು ಫ್ಯಾನು. ಅಷ್ಟು ಚೆನ್ನಾಗಿ ಅವರು ಒಂದೊಂದು ಸಿನಿಮಾಲು ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಅಂತೂ ನಾನು ಸುಮಾರು ಸಲ ನೋಡಿದ್ದೀನಿ. ಅವರು ದ ವೇ ಹಿ ಹ್ಯಾಸ್ ಪೋರ್ಟ್ರೇಡ್, ಅಲ್ಲಿ ಒಂದು ಲವ್ ಸ್ಟೋರಿಗೆ ಹೊಸತನ ಅಂದರೆ ಆ ಕಾಮಿಡಿ. ಆ್ಯಂಡ್ ಯಾವ ಮಟ್ಟಕ್ಕೆ ಒಂದು ಟ್ರೆಂಡ್ ಸೆಟ್ ಮಾಡ್ತು ಆ ಸಿನಿಮಾ ಅಂದರೆ, ಆ ಸಿನಿಮಾಗಳಾದಮೇಲೆ ಸುಮಾರು ಸಿನಿಮಾಗಳು ಅದೇ ಪ್ಯಾಟರ್ನಲ್ಲಿ ಬರೋಕ್ಕೆ ಶುರು ಆಯಿತು. ಆ ಥರ ಒಂದು ಡಿರೆಕ್ಷನ್ ಮಾಡಿದ್ರು ಅವರು. ಆ್ಯಂಡ್ ಅದಾದಮೇಲೆ ವೆರೈಟಿಗೆ ಬೇಕಲ್ಲ, ಸೊ ದೆನ್ ಅವ್ರು ಮಾಡಿದಂಥ ಸಿನಿಮಾ ಬಂದ್ಬಿಟ್ಟು ಬಹುಪರಾಗ್ ಮಾಡಿದ್ರು. ಒಂದು ಬೇರೆ ಜಾನರೇ ತೊಗೊಂಡು ಮಾಡಿದ್ರು. ಎಗೇನ್ ಹಿ ಕೇಮ್ ಬ್ಯಾಕ್ ಟು ಚಮಕ್, ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ಒಂದು ಬ್ಯೂಟಿಫುಲ್ ಕಾಮಿಡಿ, ಒಂದು ಫ್ಯಾಂಟಾಸ್ಟಿಕ್ ಸಿನಿಮಾ ಅದು ಮಾತ್ರ. ದೆನ್ ಕೇಮ್ ಅವರು ಹಲವಾರು ಬೇರೆ ಬೇರೆ ಜಾನರ್ಸ್ಗೆ ಮತ್ತೆ ಶಿಫ್ಟ್ ಆದರು. ದೆನ್ ಎಗೇನ್ ಹಿ ಕೇಮ್ ಬ್ಯಾಕ್ ವಿತ್ ಒಂದು ಸರಳ ಪ್ರೇಮ ಕತೆ. ನಮ್ಮ ವಿನಯ್ ರಾಜ್ಕುಮಾರ್ ಅವರಿಗೆ ಒಂದು ಬ್ಯೂಟಿಫುಲ್ ಹಿಟ್ ಸಿನಿಮಾ ಕೊಟ್ಟರು ಅವರು. ಈಗ ಅವರು ಮತ್ತೆ ಬರ್ತಿರೋಂಥ ಸಿನಿಮಾನೇ ಗತವೈಭವ. ಇದ್ರದ್ದು ಅಷ್ಟೇ 2 ಸಾಂಗ್ ರಿಲೀಸ್ ಆಗಿದೆ. ಸೊ ಆ ಸಾಂಗ್ ಇದೊಂಥರ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಅವ್ರು ಮಾಡ್ತಿದ್ದಾರೆ. ನನಗೆ ಏನು ಇಷ್ಟ ಆಗುತ್ತೆ ನಮ್ಮ ಸಿಂಪಲ್ ಸುನಿ ಅವ್ರದ್ದು ಅಂದರೆ, ಒಬ್ಬ ಡೈರೆಕ್ಟರ್ ಆದವರು ಯಾವಾಗಲೂ ಅಷ್ಟೇ ಒಂದೇ ಪ್ಯಾಟರ್ನ್ಗೆ ಸ್ಟಿಕ್ ಆನ್ ಆಗಬಾರ್ದು. ಇವರು ಅವ್ರದ್ದಾದ ಒಂದು ಸ್ಟೈಲಲ್ಲಿ ಒಂದು ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲಿ ವರ್ಕ್ ಮಾಡ್ತಿದ್ದಾರೆ. ಐ ಆಮ್ ಶ್ಯೂರ್ ಹಿ ಈಸ್ ನಾಟ್ ಅ ಡೈರೆಕ್ಟರ್ ಹೂ ವಿಲ್ ಓನ್ಲಿ ಥಿಂಕ್ ಅಬೌಟ್ ಒಂದು ಸಕ್ಸಸ್ ಫಾರ್ಮುಲಾ ಇದರಲ್ಲಿ ಇದೆಯಾ, ಇದನ್ನೇ ಮಾಡ್ಕೊಂಡು ಹೋಗೋಣ ಅನ್ನೋ ಡೈರೆಕ್ಟರ್ ಇವರಲ್ಲ. ಇವರು ಒಂದೊಂದು ಸಿನಿಮಾಲು ನಾವು ನೋಡಿದ್ರೆ ಹಿ ಡಸಂಟ್ ಥಿಂಕ್ ಅಬೌಟ್ ಹಿಟ್ ಫ್ಲಾಪ್ ಅಂತಲ್ಲ, ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಒಂದು ಪ್ರಯತ್ನನ ಇವ್ರು ಮಾಡ್ತಿದ್ದಾರೆ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನನ್ಸಿದೆ ಅಂತ ಹೇಳಿ ನೀವು ಸ್ವಲ್ಪ ಕಮೆಂಟ್ಸಲ್ಲಿ ಹಾಕಿ. ಆ್ಯಂಡ್ ನಮ್ಮ ಸಿನಿಮಾಗಳು, ಕನ್ನಡ ಸಿನಿಮಾಗಳು, ಇದನ್ನು ನಾವು ಪ್ರೋತ್ಸಾಹ ಮಾಡಬೇಕು, ಹಾಗೆ ಇದನ್ನು ಹೆಚ್ಚು ಜನರಿಗೆ ತಲುಪಿಸ್ತಾ ಇರಬೇಕು. ಕನ್ನಡ ರಾಜ್ಯೋತ್ಸವದ ಒಂದು ಟೈಮ್ ಇದು. ಸೊ ರಾಜ್ಯೋತ್ಸವಗೆ ನಮ್ಮ ಕನ್ನಡ ಸಿನಿಮಾಗಳು ನಮ್ಮ ಜನರಿಗೆ ಗಿಫ್ಟ್ ಅಂದ್ಕೊಂಡು ಈ ಥರ ಸಿನಿಮಾಗಳನ್ನ ನಾವು ಥಿಯೇಟ್ರಲ್ಲಿ ಹೋಗಿ ನೋಡೋಣ, ಹಾಗೆ ವರ್ಡ್ ಆಫ್ ಮೌತಲ್ಲಿ ಸ್ಪ್ರೆಡ್ ಮಾಡಿ ಒಳ್ಳೆ ಸಿನಿಮಾಗಳನ್ನ ಜನರಿಗೆ ತಲುಪಿಸೋಣ ಅಂತ ಹೇಳ್ತಾ, ನಾನು ನಿಮ್ಮ ಆರ್ಯ, ನಮಸ್ಕಾರ.